ಏನಂದರೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ಇಡೀ ದೇಶದಲ್ಲಿ 135ನೇ ಜಯಂತಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ರು ನನಗೆ 14ನೇ ತಾರೀಕು. ಅದು ಯಾಕೆ ಆಚರಣೆ ಮಾಡಿದ್ರು ಅಂದರೆ ನಮ್ಮ ದೇಶದ ಸಂವಿಧಾನವನ್ನು ಬರೆದುಕೊಟ್ಟಂಥ ಒಬ್ಬ ಶಿಲ್ಪಿ, ಅವರು ಸಂವಿಧಾನದ ಶಿಲ್ಪಿ ಅಂತಲೇ ಅವರಿಗೆ. ನಮ್ಮ ಸಂವಿಧಾನವನ್ನು, ನಮ್ಮ ದೇಶದ ಸಂವಿಧಾನವನ್ನು ಇಡೀ ನಮ್ಮ ಪ್ರಪಂಚದಲ್ಲೇ ಒಪ್ಪಿಕೊಳ್ತಾರೆ ಅಂಥ ಒಂದು ಪ್ರಜಾಪ್ರಭುತ್ವದ ಸಂವಿಧಾನ. ಅಂಥ ಒಬ್ಬ ಸಂವಿಧಾನ ಬರೆದಂಥರ ಒಬ್ಬ ಜಯಂತಿಯನ್ನು ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ಎಲ್ಲ ಇಡೀ ನಮ್ಮ ದೇಶದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ, ಖಾಸಗಿ ಸಂಸ್ಥೆಗಳು, ಪ್ರತಿಯೊಬ್ಬರು ಹಾಲಿ ಸಂಸದರು, ಮಂತ್ರಿಗಳು ಮತ್ತು ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲ ಕಡೆನೂ ಆಚರಣೆ ಮಾಡಿದ್ರು. ಆದರೆ ನಮ್ಮ ದುರಂತ ಏನಪ್ಪ ಅಂದರೆ ನಮ್ಮ ತಾಲೂಕಲ್ಲಿ ಮಾತ್ರ ನಮ್ಮ ಶಾಸಕರು ಈ ಅಂಬೇಡ್ಕರ್ ಜಯಂತಿ ದಿವಸ ಆಚರಣೆ ಮಾಡೋಕ್ಕೆ ಇಲ್ಲ. ಅವರು ಮಂತ್ರಿಗಿರಿಗೆ ಅಂತೇಳಿ ಡೆಲ್ಲಿಗೆ ಹೋಗಿ ಕೂತಾರೆ. ಮಂತ್ರಿ ಆದರೆ ನಮಗೆ ಸಂತೋಷವೇ. ನಾವೆಲ್ಲರೂ ನಮ್ಮ ಕ್ಷೇತ್ರದ ಒಬ್ಬ ಶಾಸಕರಿಗೆ, ಅದು ಯಾವುದೇ ಪಕ್ಷ ಆಗಲಿ, ಒಂದು ಮಂತ್ರಿಗಿರಿ ಸಿಗ್ತದೆ ಅಂದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ, ಪಡ್ತೀವಿ. ಆದರೆ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನ ಇದೆಯಲ್ಲ, ಅದನ್ನು ಮಾಡ್ಬೇಕಲ್ಲ. ಅದರಲ್ಲಿ ಇವತ್ತು ಒಬ್ಬ ಅಂಬೇಡ್ಕರ್ ಅವರ ಜಯಂತಿಗೆ ಇವರು ಇವತ್ತು ಅಲಕ್ಷ್ಯ ಮಾಡಿ ಇವತ್ತು ಅಗೌರವ ತೋರಿಸಿ ಹೋಗಿದ್ದಾರೆ ಅಂದರೆ ಇದನ್ನು ನಾವೆಲ್ಲರೂ, ನಮ್ಮ ಪಕ್ಷನೂ ಸಹ ಖಂಡಿಸುತ್ತೆ ಮತ್ತು ನಾವೆಲ್ಲರೂ ಸಹ ಇದನ್ನು ಖಂಡನೆ ಮಾಡ್ತೀವಿ. ಯಾಕೆಂದರೆ ಇವರಿಗೆ ಈ ಅಂಬೇಡ್ಕರ್ ಅವರ ಬಗ್ಗೆ ಮಾಹಿತಿನೂ ಇಲ್ಲ ಮತ್ತು ಸಂವಿಧಾನದ ಬಗ್ಗೆನೂ ಇವ್ರು ತಿಳ್ಕೊಂಡೂ ಇಲ್ಲ. 3 ಬಾರಿ ಶಾಸಕರಾದರು ಸಹ. ಹಾಗಾಗಿ ಅವ್ರ ಬಗ್ಗೆ ಅವ್ರ ಮಾತು ಏನು ಇವರಿಗೆ ಗೊತ್ತಿದೆ. ಇವರು ಏನಿದ್ರು, ಈಗ ನನಗೆ ಮಂತ್ರಿಗಿರಿ ಬೇಕು, ನಾವು ಎಲ್ಲಿ ಆಸ್ತಿ ಖರೀದಿ ಮಾಡೋಣ ಅಥವಾ ಯಾರನ್ನು ಟ್ರಾನ್ಸ್ಫರ್ ಮಾಡೋಣ ಅನ್ನೋದು ಈ ಇದರಲ್ಲೇ ಯೋಚನೆಯಲ್ಲಿ ಅದನ್ನು ಬಿಟ್ಟರೆ, ಈ ರೀತಿಯ ಜಯಂತಿಗಳು ಬಂದಂಥ ಸಂದರ್ಭದಲ್ಲಿ ನಾವು ತಾಲೂಕು ಆಡಳಿತಗಳನ್ನು ಕರೆದು ನಾವು ಮೀಟಿಂಗ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಜನ ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಯಾರು ನಮ್ಮ SC ST ಸಮುದಾಯಗಳು, ದಲಿತ ಸಂಘ, ಅದನ್ನು ಒಂದು ವಿಜೃಂಭಣೆಯಿಂದ ನಮ್ಮ ತಾಲೂಕು ಕ್ಷೇತ್ರದಲ್ಲಿ ಆಚರಣೆ ಮಾಡ್ತಿದ್ರು. ಅವಾಗೆಲ್ಲ ಹಿಂದೆಲ್ಲ ಕಾಂಗ್ರೆಸ್ ತಿಮ್ಮಪ್ಪನವ್ರು ಇರ್ಬೇಕಾರೆ ಅಥವಾ ಹಾಲಪ್ಪನವ್ರು ಇರ್ಬೇಕಾರೆಲ್ಲ ಇದನ್ನು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯವ್ರನ್ನ ಕರೆದು ಯಾವ ರೀತಿ ಜಯಂತಿ ಮಾಡ್ತೀರಿ ಅಂತ ಹೇಳಿ ಅವರಿಗೆಲ್ಲ ಇದೇ ರೀತಿ ಮಾಡಬೇಕು ಅಂತ ಸಲಹೆ ಸೂಚನೆಗಳನ್ನು ಕೊಟ್ಟು ಅನೇಕ ಕೆಲವು ಈ ಜಯಂತಿ ಸಂದರ್ಭದಲ್ಲಿ ಅನೇಕ ಕಾಮಗಾರಿಗಳನ್ನು ಅಥವಾ ಉದ್ಘಾಟನೆ ಮಾಡೋದಿರಲಿ ಅಥವಾ ಗುಡಿ ಪೂಜೆ ಮಾಡೋದಾಗಲಿ, ಈ ರೀತಿಯ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಒಂದು ಚಿಂತನೆ ಮಾಡ್ತೀವಿ, ಆ ಕಾರ್ಯಕ್ರಮ ಮಾಡಿ. ಆದರೆ ಇವತ್ತಿನ ಶಾಸಕರು ಒಂದು ಜಯಂತಿಗೆ ಆಚರಣೆಗೆ ಬಂದಿಲ್ಲ. ಅವರು ಡೆಲ್ಲಿಯೊಳಗೆ ಕೂತಿದ್ದಾರೆ. ಡೆಲ್ಲಿಯಿಂದ ಬರೋದು ಬೇರೆ ಎಲ್ಲದಕ್ಕೂ ಸಹ ಬರ್ತಾರೆ. ಅವ್ರು ಹುಟ್ಟಿದ ಹಬ್ಬ ಇದ್ರೆ ಬರ್ತಾರೆ, ಅಥವಾ ಇಲ್ಲಿ ಬೇರೆ ಏನಾದ್ರು ಇದ್ದರೆ ಬರ್ತಾರೆ. ಹಾಗೆ ಈ ಜಯಂತಿಗೆ ಬರೋಕ್ಕಾಗಲ್ವಾ? ಡೆಲ್ಲಿಯಿಂದ ಏನು 3 ತಾಸು ಫ್ಲೈಟ್, ಬೆಂಗಳೂರಿಂದ ಶಿವಮೊಗ್ಗ ಫ್ಲೈಟ್ ಇತ್ತು. ಬಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿ ಹೋಗ್ಬೋದು. ಅಂದರೆ ಅವರಿಗೆ ಅಧಿಕಾರನೇ ಮುಖ್ಯ ಆಗಿದೆ. ಎಲ್ಲ ಒಂದು ಕಡೆ ಈ ಆಸೆ ಅಲ್ಲ, ಆಸೆ ಇರೋ ಸಹಜ. ಮನುಷ್ಯನಿಗೆ ಈ ದುರಾಸೆ ಇದ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಇದು ದುರಾಸೆನೇ ಇದೆ, ಅಧಿಕಾರದ ದುರಾಸೆ. ಈಗ ಒಂದ್ಸರಿ ಶಾಸಕರಾದರೆ ಸಾಕು ಅಂತ ಇರುತ್ತೆ. ಈಗ ಶಾಸಕರಾದ್ಮೇಲೆ ನಿಗಮ ಮಂಡಳಿ ಕೊಟ್ಟರು, ಈಗ ನಾನು ಮಂತ್ರಿ ಆಗಬೇಕು ಅಂತ ಆಯಿತು, ಕೇಳಿ, ನಮಗೇನು ಬೇಜಾರಿಲ್ಲ, ಮಂತ್ರಿನೂ ಆಗಲಿ. ಆದರೆ ಇವರು ಜವಾಬ್ದಾರಿ ಇರೋಂಥ ಕೆಲಸಗಳನ್ನು ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ಅದನ್ನು ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿದ್ದಾರೆ ಮತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಇದನ್ನು ಖಂಡಿಸ್ತೀವಿ. ಒಂದಾಯ್ತು. ಇನ್ನೊಂದು ಕಡೆ ತಾಲೂಕಲ್ಲಂತೂ ಅಧಿಕಾರದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಏನಾಗ್ಬಿಟ್ಟಿದೆ ಅಂದರೆ ಇವರಿಗೆ ಕೆಲವು ಚುನಾವಣೆ, ಆಮೇಲೆ ಎಲ್ಲೆಲ್ಲಿ ಆದಾಯ ಬರುತ್ತೆ ಅದನ್ನು ನೋಡ್ತಾ ಬಿಟ್ಟರೆ ಇದು ಯಾವುದೇ ರೀತಿಯಲ್ಲಿ ತಾಲೂಕಿನ ಆಡಳಿತ ಏನಾಗಿದೆ, ಸಾರ್ವಜನಿಕರಿಗೆ ಏನಾಗಿದೆ, ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ರೈತರಿಂದ ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಅಥವಾ ಅನೇಕ ಕೂಲಿ ಕಾರ್ಮಿಕರಿರ್ಬೋದು. ಆದರೆ ಏನು ಆಗಿದೆ ಅನ್ನೋದ್ರ ಬಗ್ಗೆ ಶಾಸಕರು ಒಂದು ದಿವಸನೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಇವರೇನಿದ್ರು, ಈಗ ಮೊನ್ನೆ ಮಾರಿಗುಡಿ ನಮ್ಮ ಸಾಗರ ಮಾರಿಕಂಬ ದೇವಸ್ಥಾನದ ಚುನಾವಣೆ ಸಮಿತಿ, ಅದಕ್ಕೆ ಚುನಾವಣೆ ಆಯಿತು. ಅಲ್ಲಿ ಅಧ್ಯಕ್ಷರು ಆಯ್ಕೆ ಹೋದರು. ಅಲ್ಲಿ ಅವ್ರ ಕಡೆಯವ್ರನ್ನೇ ಅಧ್ಯಕ್ಷರು ಮಾಡ್ಕೊಂಡು ಅಲ್ಲೊಂದಿಷ್ಟು ಏನೋ ಲಾಭದಾಯಕ ಪಡೆಯಕ್ಕಂತ ಹೋದರು. ಅಲ್ಲಿ ಗೆದ್ದಂಥವ್ರು
ಸದ್ಯ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಇವ್ರ ಕಡೆಯವರು ಒಬ್ಬರು ಮಾಡಲಿಲ್ಲ. ಅವರು ಇವ್ರು ಮಾಡೋದು ಫಸ್ಟು ಒಬ್ಬರು ಮದ್ಯದ ವ್ಯಾಪಾರಸ್ಥರು ಮಾಡೋಕ್ಕಂತ ಹೊರಟರು, ಅದಕ್ಕೆ ಯಾರೂ ಒಪ್ಪಿಲ್ಲ. ಮತ್ತೊಬ್ಬರನ್ನ ಏನೋ ಮಾಡೋಕ್ಕಂತ ಅವ್ರ ಅಧ್ಯಕ್ಷ ಮಾಡೋಕ್ಕಂತ ಹೊರಟರು. ಶಾಸಕರು ಯಾವ ಕಾರಣಕ್ಕೂ ಅವ್ರು ಹೇಳಿದಾರನ್ನ ಅಧ್ಯಕ್ಷರು ಮಾಡ್ಬೋದು ಅಂತೇಳಿ ಅವೆಲ್ಲ ತೀರ್ಮಾನ ಮಾಡಿ ಒಬ್ಬರು ಒಳ್ಳೆ ಪವಿತ್ರ ಹೋಟ್ಲು ನಮ್ಮ ನಾಗರಾಜನ್ ಅಂತ ಇದ್ದಾರೆ, ನಮಗೆಲ್ಲ ಗೊತ್ತಿರ್ಬೋದು. ಅವೆಲ್ಲ ಟೀ ಕುಡಿದು ಬಂದಿದ್ದೀರೇನಪ್ಪ ಹೋಟ್ಲೆಲ್ಲ ಒಬ್ಬ ಸ್ವಲ್ಪ ಮೂಲತಃ ಸಾಗಿದ್ದಾರೆ. ಮತ್ತು ಒಂದಿಷ್ಟು ಒಳ್ಳೆಯವರು ಹೌದು, ಆ ಮಾರಿಗುಡಿ ದೇವರ ಭಕ್ತರು ಹೌದು. ಹಾಗಾಗಿ ಅವ್ರನ್ನೆಲ್ಲರೂ ಆಯ್ಕೆ ಮಾಡ್ತೀವಿ, ಅದೊಂದು ಒಳ್ಳೆ ನಿರ್ಧಾರವನ್ನು ಮಾಡಿದ್ವಿ. ಹಾಗಾಗಿ ಇವರು ಎಲ್ಲಿ ಲಾಭದಾಯಕ ಎಲ್ಲಿದೆ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಬಿಟ್ಟರೆ ಈ ಕ್ಷೇತ್ರದ ಜನರ ಬಗ್ಗೆ ಕಾಳಜಿನೇ ಇಲ್ಲ. ಇವತ್ತು ಅರಣ್ಯ ಫಾರೆಸ್ಟ್ ಇಲಾಖೆಯಿಂದ ಜನ ಆಗಿದ್ದಾರೆ, ರೆವಿನ್ಯೂ ಇಲಾಖೆಯಲ್ಲಿ 90% ಹಕ್ಕುಪತ್ರ ಇಲ್ಲ. ಅದು ಆಮೇಲೆ ಈಗ ಈ ಗೋಮಾಳಗಳನ್ನೆಲ್ಲ ಫಾರೆಸ್ಟ್ ಲ್ಯಾಂಡಿಗೆ ಸೇರ್ಸೋಕ್ಕೆ ಸ್ಕೆಚ್ ಮಾಡ್ತಾ ಇದ್ದಾರೆ ಸರ್ವೇರು ಮತ್ತು ಫಾರೆಸ್ಟ್ ಇಲಾಖೆ ಸೇರಿ, ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಹಾಗಾಗಿ ಇದು ಯಾವುದು ಗಮನ ಹರಿಸದೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಅದಕ್ಕೆ ಇನ್ನೇನು ನಮ್ಮ ವಿರೋಧ ಪಕ್ಷ ಇದ್ದು ನಮ್ಮ ಹಾಲಪ್ಪನವರು ನಮ್ಮ ನಾಯಕತ್ವದಲ್ಲಿ ಅನೇಕ ನಾವು ಪ್ರತಿಭಟನೆಗಳನ್ನು ಮಾಡಿದ್ವಿ. ಯಾವುದು ಫಾರೆಸ್ಟ್ ಇಲಾಖೆ ವಿರುದ್ಧ ಮಾಡಿ ನ್ಯಾಯ ಕೊಡಿಸೋದು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ, ಈ ಎಲ್ಲೋ ಒಂದು ಕಡೆ ಅವರ ನಾಯಕತ್ವದಲ್ಲಿ ನಮ್ಮ ಇಡೀ ಪಕ್ಷ ಇವತ್ತು ಹೋರಾಟ ಮಾಡಿ ಜನರಿಗೆಲ್ಲ ಒಂದಿಷ್ಟು ರಕ್ಷಣೆ ಕೊಡುವಂಥ ಕೆಲಸ ನಾವು ಮಾಡೋಂಥ ಸ್ಥಿತಿ ಈ ಕ್ಷೇತ್ರದಲ್ಲಿ ಬಂದಿದೆ. ಯಾಕಂದರೆ ಎಲ್ಲ ಕಡೆ ಶಾಸಕರು ಇದ್ದಂಥ ಆಡಳಿತ ಇದ್ದಂಥ ಶಾಸಕರ ಹತ್ರ ಹೋಗಿ ಅಧಿಕಾರಿಗಳು ಏನಾದ್ರು ಪ್ರಾಬ್ಲಮ್ ಆದರೆ ಅಥವಾ ಸಮಸ್ಯೆಗಳಾದರೆ ಅಧಿಕಾರಿಗಳ ಹತ್ರ ಹೇಳಿ ಅದನ್ನು ಸಾಲ್ವ್ ಮಾಡ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಅನಿವಾರ್ಯ ಶಾಸಕರೇ ಅಧಿಕಾರಿಗಳು ಶಾಸಕರೆಲ್ಲ ಶಾಮೀಲಾಗಿದ್ದಾಗೆ ಇಲ್ಲಿ ಅನಿವಾರ್ಯ ವಿರೋಧ ಪಕ್ಷದ ಜೊತೆ ಪಾಪ ಬಂದು ನಮ್ಮ ಹತ್ರ ಅಳಿತು ಹೊರಟಿದ್ದಾಗ ನಾವು ಅನಿವಾರ್ಯ ಪಕ್ಷದ ವತಿಯಿಂದ ನಮ್ಮ ಹಾಲಪ್ಪನವರ ನಾಯಕತ್ವದಲ್ಲಿ ಅನೇಕ ಹೋರಾಟಗಳು ಮಾಡಿ ಮುಂದಿನ ದಿನಗಳು ಸಹ ಅನಿವಾರ್ಯ ಹೋರಾಟ ಮಾಡಿ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ. ತಿಮ್ಮಪ್ಪನವರು ಇರ್ಬೇಕಾರೆಲ್ಲ ಕ್ಷೇತ್ರದ ಸಮಸ್ಯೆ ಅಂತ ಬಂದಾಗ ಆಡಳಿತ ಪಕ್ಷ ಇರ್ಬೋದು ಅಥವಾ ವಿರೋಧ ಪಕ್ಷದಲ್ಲೂ ಸಹ ಎಷ್ಟೋ ಹೋಗಿ ಸಮಸ್ಯೆಗಳನ್ನು ಊರಿನ ಸಮಸ್ಯೆಗಳು ಬಂದಾಗ ಅಥವಾ ಈ ತಾಲೂಕಿನ ಸಮಸ್ಯೆಗಳು ಅಂತ ಬಂದಾಗ ಹೋಗಿ ಆ ಶಾಸಕರ ಹತ್ರ ಗಮನಕ್ಕೆ ತಂದಾಗ ಅವರು ಗಮನ ಹರಿಸಿ ಅಧಿಕಾರಿಗಳಿಗೆ ಹೇಳ್ತಾರೆ. ಇಲ್ಲಿ ಶಾಸಕರು ಅಧಿಕಾರಿಗಳು ಎಲ್ಲರೂ ಒಂದೇ ಥರ ಆಗಿದ್ದರೆ ಇಲ್ಲಿ ಯಾರಿಗೆ ಹೇಳೋಕ್ಕಾಗುತ್ತೆ? ಈ ಹಿಂದೆಲ್ಲ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಹಿಂದೆಲ್ಲ ಇದ್ವು ಎತ್ತುಗಳು ಅಂತ ಇದ್ವು, ಎತ್ತು ಸಾಕು ಮನೆಯಲ್ಲಿ ಅವು ಮುಗ್ದಾಣ ಹಾಕಿದ್ರೆ ಮಾತ್ರ ಕರೆಕ್ಟ್ ಇರೋವು, ಇಲ್ಲಾಂದ್ರೆ ಏನು ಮಾಡಿದ್ರು ಬಗ್ಸಕ್ಕಾಗ್ತಾರಲ್ಲ ಹೋಗ್ಬಿಡವು. ಯಾರ್ಯಾರ್ದು ಬೇಡ ಹೋಗಿ ಹುಲ್ ತಿನ್ಬಿಡವು ಅಥವಾ ಮೇವು ಅವರೆಲ್ಲ ರಗಳೆ ಮಾಡೋದು. ಇಲ್ಲಿ ಏನಾಯ್ತಂದ್ರೆ ಈ ನಮ್ಮ ಕ್ಷೇತ್ರದ ಮುಗ್ದಾಣ ತೆಗೆದು ಓರವರಿಗೆ ಆಯಿತು, ಪ್ರಾಣಿಗಳನ್ನಾಗೆ ಆಯಿತು. ಇಲ್ಲಿ ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ಕೊನೆಗೆ ಆ ಹೇಳೋದು ಯಾರು ಆಗ ಆ ಕಡೆ ಈಗ ಅಕ್ಕಪಕ್ಕದಲ್ಲ ಬೈಯೋರು ನಮಗೂ, ನಾವೆಲ್ಲ ಜಾನುವಾರು ಸಾಕಿದ್ವಿ. ಕೊನೆಗೆ ಎಲ್ಲರೂ ಸೇರಿ ಅಕ್ಕಪಕ್ಕದಲ್ಲ ಸೇರಿ ಬಂದು ಅದನ್ನ ಹಿಡಿದು ಕಂಬಿಗೆಲ್ಲ ಹಗ್ಗ ಹಾಕಿ ಕಟ್ಟಿ ಮಾಡಿ ಮುಗ್ದಾಣ ಸುರಬೇಕಾಯ್ತು. ಅದನ್ನು ಕೆಲವೊಂದ್ಸರಿ ಬೇಜಾರಾಗಿ ಅದನ್ನ ಈ ಊರಿಂದನೇ ಬೇಡಪ್ಪ ಬೇರೆ ಕಡೆ ಕೊಡ್ಬೇಕು ಅಂತ ಆಯಿತು. ಈಗಲೂ ಹಾಗೆ ಆಗ್ತೈತಿ. ಈ ಸಾಗರ ನೋಡಿ ಇಂದ 2028 ನನ್ನ ಸಿದ್ಧ ಮುಗ್ದಾಣದು ಅಂದರೆ ನಮ್ಮ ಕ್ಷೇತ್ರದಲ್ಲೇ ಹೊರಕಳಿಸ್ಬೇಕು ನಿರ್ಧಾರಕ್ಕೆ ಜನ ಬರೋಂಥ ಸ್ಥಿತಿ ಬಂದಿದೆ. ಹಾಗಾಗಿ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಶಾಸಕರಾದಂಥವ್ರು ಜವಾಬ್ದಾರಿಯಿಂದ ಮಾಡಿದರೆ ಅದು ಆಡಳಿತ ಜನರಿಗೂ ನ್ಯಾಯ ಸಿಗುತ್ತೆ. ಇಲ್ಲದೆ ಹೋದರೆ ಈ ಜನ ಪಾಪ ಆಫೀಸ್ಗೆ ಅಲ್ದಾಡಿ ಇವತ್ತು ಯಾರೂ ಸಹ ಇಲ್ಲಿ ದುಡ್ಡು ಇಲ್ಲದೆ ಹೋದರೆ ಕೆಲಸನೇ ಆಗಲ್ಲ ಅನ್ನೋ ಸ್ಥಿತಿ ಜನ ಬಂದಿದೆ. ಇಲ್ಲಿ ಶಾಸಕರೇ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಶಾಸಕರ ಜೊತೆಗಿರೋಂಥ ಬೆಂಬಲಿಗರು ಇಷ್ಟು ಈ ರಿಯಲ್ ಎಸ್ಟೇಟ್ಗಳು, ಆಮೇಲೆ ಅಧಿಕಾರಿಗಳು ಒಂದಿಷ್ಟು ಜನ ಅವ್ರನ್ನ ರಿಲೇಷನ್ಗಳು ಇಲ್ಲಿ ಏನಾಗ್ಬಿಟ್ಟಿದೆ ಸಾಗರದಲ್ಲಿ ಅಂದರೆ ಮುಖ್ಯ ಸ್ಥಾನದಲ್ಲಿ ಇಡೀ ತಾಲೂಕಿನ ಶಾಸಕರು ಎಷ್ಟು ಜವಾಬ್ದಾರಿ ಇದ್ದು ಅಧಿಕಾರಿಗಳು ಎಷ್ಟು ಜವಾಬ್ದಾರಿಯಿಂದ ಇದ್ದಂಥ ಮುಖ್ಯ ಸ್ಥಾನದಲ್ಲಿ ತಂತಲೇ ಅವರು ಹತ್ತಿರದವರು ರಿಲೇಷನ್ಗಳು ರಿಯಲ್ ಎಸ್ಟೇಟಿಗೆ ಇರಬೇಕು. ಸರ್ಕಾರಿ ಜಾಗ ಒಂದು ವೇಳೆಯಲ್ಲಿದ್ದರೆ ಅದನ್ನು ನೋಡೋದು ಅಥವಾ ಇಲ್ಲಾಂದರೆ ಖಾಸಗಿಯವರ ಏನಾದ್ರು ಡಿಸ್ಪ್ಯೂಟ್ ಇದ್ದಂಥ ಲ್ಯಾಂಡ್ಗಳು ನೋಡಿ ಅದನ್ನು ತಗೋದು. ಈ ರೀತಿಯಲ್ಲಿ ಆ ರೀತಿಯಲ್ಲಿ ಇವತ್ತು ರಿಯಲ್ ಎಸ್ಟೇಟ್ ಇಳಿಬೇಕಾಗಿ ಇವತ್ತು ಆಡಳಿತ ಅದು ಎಷ್ಟು ಯಾವತ್ತೂ ಈ ರೀತಿಯ ಸಾಗರದಲ್ಲಿ ಆಗಿರಲ್ಲ. ನಮಗೆಲ್ಲ ಗೊತ್ತಿರ್ಬೋದು ಏನು ಅವ್ರು ಮಾಡಿದ್ರು. ಅವ್ರು ಮಾಡಿದ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಇವರೇ ಈಗ ಅಧ್ಯಕ್ಷರಾಗಿದ್ದು ಯಾವ ಸದಸ್ಯರುಗಳನ್ನು ಸಹ ಗಮನಕ್ಕೆ ತಾರದೆ
3 ವರ್ಷ ಪೆಂಡಿಂಗ್ ಹಾಕಿದ್ರು. ಯಾಕೆ ಪೆಂಡಿಂಗ್ ಹಾಕಿದ್ರು? ಏನೇನು ಎಲ್ಲ ಅಂತ ಸರಿ ಆದಮೇಲೆ ಮೊನ್ನೆ ಏನೋ ಸರಿ ಆಗ್ತೈತೆ ಎಲ್ಲ ಮತ್ತೆ ಒಂದು ಎಂಟ ಅಂತ ಬಂದಿರಬೇಕು. ಈಗೆಲ್ಲ ಮೊನ್ನೆ ಒಂದು 100 ಚಿಲ್ಲರೆ ಫೈಲ್ಗಳನ್ನ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಅಂದರೆ ಇದಕ್ಕೆ ಕೊಟ್ಟಂಥ ಮಹತ್ವನ, ಇದಕ್ಕೆ ಕೊಟ್ಟಂಥ ಕಾಳಜಿನ ನಮಗೆ ಈ ಕ್ಷೇತ್ರದ ಜನರ ಬಗ್ಗೆ, ಕ್ಷೇತ್ರದ ಬಗ್ಗೆ ಯಾಕೆ, ಅಭಿವೃದ್ಧಿ ಬಗ್ಗೆ ಯಾಕೆ ಕಾಳಜಿ ತೋರಿಸಲ್ಲ ನೀವು? ಈಗ ನೀವು ಗೆದ್ದದೇನು? ಗೆಲ್ಬೇಕಾದ್ರೆ ಅಯ್ಯೋ ನಾನು 10 ವರ್ಷ ಅಧಿಕಾರ ಇಲ್ಲ, ನನ್ನ ಹತ್ರ ಏನೇನು ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಏನಿಲ್ಲ ಅಂತ ಕಣ್ಣೀರು ಹಾಕಿ ಜನ ಹಳ್ಳಿ ಹೋಗಿ ದುಡ್ಡು ಎತ್ಕೊಟ್ಟು ಇವತ್ತು ನೀವು ಮಾಡ್ತಾ ಇರೋದೇನು? ನೀವು ಭ್ರಷ್ಟಾಚಾರ ಮಾಡಿದ್ರೆ ಅದು ಇವ್ರೇನು ತಿಳ್ಕೊಂಡ್ರೆ ಶಾಸಕರು ನಾನೇನು ಅಧಿಕಾರಿಗಳ ಹತ್ರ ಇಸ್ಕಿದ್ದೆ ಅಥವಾ ಕಂಟ್ರಾಕ್ಟ್ಗಳ ಹತ್ರ ಮತ್ತೊಂದು ಅದು ಯಾರು ಹೊರೆ ಬರುತ್ತೆ? ಜನರ ಮೇಲೆ ತಾನೇ ಹೊರೆ ಆಗೋದು. ನೀವು ಎಲ್ಲೇ ಭ್ರಷ್ಟಾಚಾರ ಮಾಡೋದು ಅದು ಜನರ ಮೇಲೆ ಹೊರೆ ಆಗೋದು. ಆ ಅಧಿಕಾರಿಗಳು ಜನರ ಮೇಲೆ ಹಾಕ್ತಾರೆ. ಅದರಿಂದ ನೀವು ನಿಮ್ಮ ಈ ಕೆಲವರು ಅವ್ರ ಕಡೆ ಹೇಳ್ತಾರೆ ನಮ್ಮ ಗೋಪಾಲ ನಮ್ಮ ಶಾಸಕರು ಒಂದಿಷ್ಟು ಕೊಡ್ತಾರೆ, ಅದು ಕೊಟ್ಟು ನೀವು ಸಹಿಸಿದಕ್ಕಾಗಲ್ಲ ಅಂತ. ಕೊಡಬಾರ್ದು ಅಂತ ನಾನು ಹೇಳಲ್ಲ. ಆದರೆ ಸ್ವತಃ ದುಡಿದು ಕೊಡ್ಬೇಕು. ಸ್ವತಃ ಸ್ವಂತ ದುಡಿದು ಕೊಟ್ಟರೆ ಅದು ದಾನ ಕೊಟ್ಟರೆ ಅದು ಏನು ಕೊಟ್ಟರೆ ಅದು. ಇಲ್ಲಿ 100 ರೂಪಾಯಿ ಹೊಡೆದು ಇಲ್ಲಿ 10 ರೂಪಾಯಿ ಕೊಟ್ಟರೆ ಈ 90 ರೂಪಾಯಿ ಇಲ್ಲದು. ಇವರು ಅದರಲ್ಲಿ ನೀವು ಏನೇ ಮಾಡಿದ್ರು ಈ ಸಾರ್ವಜನಿಕ ಪದದಲ್ಲಿ ಜನರನ್ನ ಆಯ್ಕೆ ಆದಂಥ ಹೋಗಿ ದುಡ್ಡುಗಳು ಆಸ್ತಿ ಮಾಡಿ ಏನೇ ಮಾಡಿದ್ರು ಅದು ಭಾಳ ದಿವಸ. ಯಾಕೆಂದರೆ ಅವತ್ತು ಜನ ನಿಮ್ಮನ್ನು ನಂಬಿ ಹಾಕಿದ್ದೇ ಬೇರೆ. ಅಯ್ಯೋ ಶಾಸಕರು ಏನೂ ಇಲ್ಲ, ಸೋತ್ರೆ ಕಷ್ಟ ಆಗುತ್ತೆ ಅಂತೇಳಿ ದುಡ್ಡು ಕಲೆಕ್ಷನ್ ಮಾಡಿ ಕೊಟ್ಟಾಯಿತು. ಅದು ಇವತ್ತಿನ ನಿಮ್ಮ ಆಸ್ತಿ ಮೌಲ್ಯ ಎಷ್ಟು, ಅವತ್ತಿನ ಆಸ್ತಿ ಮೌಲ್ಯ ಎಷ್ಟು, ಇವತ್ತಿನ ನಿಮ್ಮ ಮನೆಯವರು ಮಕ್ಕಳು ಆಮೇಲೆ ಯಾರ್ಯಾರ ಹೆಸರಲ್ಲಿ ಏನೇನು ಬೇನಾಮಿ ಆಸ್ತಿಗಳು ಅಂತ ಇವತ್ತು ನೋಡ್ಕೊಳ್ಳಾಗಿರೋಲ್ಲ ಎಷ್ಟಿದ್ದಾವೆ. ಬೇರೆ ಹಿಂದೆ ಹಾಲಪ್ಪನವ್ರ ಬಗ್ಗೆ ಹೇಳ್ತಿಲ್ಲ, ಅಯ್ಯೋ ಅಷ್ಟು ಭ್ರಷ್ಟಾಚಾರ ಹಂಗೆ ಹಿಂಗೆ ಅಂತೇಳಿ. ಹಾಲಪ್ಪನವರು ಅವರಿಗೆ ಉದ್ಯಮ ಇದೆ, ಅವ್ರನ್ನ ಇವತ್ತಲ್ಲ ಅವತ್ತಿಂದಲೂ ಸಹ ಅವರಿಗೆ ಉದ್ಯಮ ಇದೆ. ಇಲ್ಲಿ ಸಾಗರದಲ್ಲಿ ನಾವು ಎಲ್ಲೂ ಸಹ ಇವತ್ತು ನಾವು ಸೇರಿ 3 ವರ್ಷ ಆಯಿತು. ಯಾವ ಅಧಿಕಾರಿಗಳು ಇಲ್ಲಪ್ಪ ಹಾಲಪ್ಪನಲ್ಲಿ ನಾವು ಶಾಸಕರಿದ್ದಾಗ ನಾವು ದುಡ್ಡು ಕೊಟ್ಟು ಬಂದಿದ್ದು ಅಂತ ಎಲ್ಲೂ ಹೇಳಿಲ್ಲ. ಯಾರೂ ಸಹ ನಾವು ಇವರಿಗೆ ಕಮಿಷನ್ ಕೊಟ್ಟು ಅಂತ ಯಾರೂ ಹೇಳಿಲ್ಲ. ಸುಮ್ಮನೆ ನಾವು ಅವಾಗ ವಿರೋಧ ಪಕ್ಷದಲ್ಲಿ ಇರ್ಬೇಕಾದ್ರೆ ಹೇಳ್ಬಿಟ್ರೆ ಎಲ್ಲೂ ಸಹ ಇಲ್ಲ. ಆದರೆ ಈಗ ಇವತ್ತು ಅಧಿಕಾರಿಗಳಿಂದ ಹಿಡಿದು ಗುತ್ತಿಗೆದಾರರಿಂದ ಹಿಡಿದು ಪಾಪ ಲೇಔಟ್ ಮಾಡೋದ್ರಿಂದ ಹಿಡಿದು ಎಲ್ಲರಿಗೂ ಯಾಕಪ್ಪ ನಾವು ಇವ್ರನ್ನ ಆಯ್ಕೆ ಮಾಡಿ ಮನೆಗೆ ಆಯಿತು. ಪಾಪ ಕಾಗಡ ತಿನ್ನೋರಿಗೆ ಅನಿವಾರ್ಯ ಹೇಳಂಗಿಲ್ಲ. ಪಕ್ಷದ ಅಭಿಮಾನಕ್ಕಾಗಿ ಓಟಾಗಿ ಗೆಲ್ಲಿಸಿದ್ರು. ಅವ್ರ ಗಮನಕ್ಕೂ ಸಾಕಷ್ಟು ಜನ ತಂದರು, ಆದರೂ ಸಹ ಆಗಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ರೀತಿಯ ದುರಾಡಳಿತ ಮತ್ತು ನಿಮ್ಮ ದುರಹಂಕಾರಗಳು ಮತ್ತು ದುರಾಸೆ ಇವೆಲ್ಲವೂ ಸಹ ಹತೋಟಿಯಲ್ಲಿ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸಂತ ಇದು ದಿನಗಳಲ್ಲಿ ಮಾಡ್ತಾರೆ. ಜನ ಪಾಠ ಕಲಿಸ ಶಾಸಕರದು ಅವತ್ತು ಹಾಲಪ್ಪನವರ ಇದ್ದಂಥ ಅವಧಿಯಲ್ಲಿ ಮತ್ತು ಅದರ ಹಿಂದೆ ಕಾವಡಿ ತಿಮ್ಮಪ್ಪನಲ್ಲಿ ಇದ್ದಂಥ ಅವಧಿಯಲ್ಲಿ ನಾವು ಕಾಂಗ್ರೆಸ್ಸಲ್ಲಿ ಅವತ್ತು ಸರ್ಕಾರದಿಂದ MSL ಅಂಗಡಿಗಳು ಒಂದಿಷ್ಟು ತೆರೆದಿವೆ. ಯಾಕೆಂದರೆ ಈ ಖಾಸಗಿ ಅವರು ಸಹ ಉದ್ಯೋಗ ರೇಟು ಫಿಕ್ಸ್ ಮಾಡ್ತಾರೆ. ಸರ್ಕಾರದಿಂದ MRP ರೇಟಲ್ಲಿ ಕಮ್ಮಿ ರೇಟಲ್ಲಿ ಒಂದಿಷ್ಟು ಬಡವರಿಗೆ ಅನುಕೂಲ ಆಗಲಿ ಅಂತ. ಅದನ್ನು ಹಾಲಪ್ಪನವರ ಅವಧಿಯಲ್ಲಿ ಯಾವಾಗ 2018ರಲ್ಲಿ ಮಂಜೂರಾದಂಥವನ್ನ 13-14ರಲ್ಲಿ ಮಂಜೂರಾದಂಥವನ್ನ 18ರ ನಂತರ ಇವ್ರು ಗೆದ್ದ ಮೇಲೆ ಸುಮಾರು ಒಂದು 2-3 ಅಂಗಡಿ ಓಪನ್ ಮಾಡಿದ್ರು ಸರ್ಕಾರದ. ಆದರೆ ಇವ್ರು ಏನು ಮಾಡಿದ್ರು ಅಂದರೆ ಇಲ್ಲ ಹಾಲಪ್ಪನವರು ಇಡೀ ತಾಲೂಕನ್ನ ಕುಡ್ಕೂರು ತಾಲೂಕು ಮಾಡಿದ್ದಾರೆ, ಬರೀ ಎಣ್ಣೆದ ಅಂಗಡಿ ಓಪನ್ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಅಪಪ್ರಚಾರ. ನಾನು ಬಂದರೆ ಒಂದೇ ಒಂದು ಅಂಗಡಿ ಇರಲ್ಲ, ಎಲ್ಲವೂ ತಗ್ಸ್ಬಿಡ್ತೀನಿ ಈ ಹಳ್ಳಿ ಒಳಗೆ ಅಂತ. ಇವತ್ತು ಇವ್ರು ಬಂದ ಮೇಲೆ ಹಳ್ಳಿಗಳಿಗೆ ಅಂಗಡಿ ತೆಗೆದಿರಲಿ, ಹಳ್ಳಿಗಳಲ್ಲಿ ಮಾರಾಟ ಮಾಡೋಂಥ ಸ್ಥಿತಿ ಬಂದಿದೆ. ಆಮೇಲೆ ಇವ್ರ ಜೊತೆಗಿರೋರು, ಯಾಕಂದರೆ ಅದರಲ್ಲೂ ಸಹ ಇವರಿಗೆ ಎಲ್ಲೋ ಒಂದು ಕಡೆ ಏನು ಹಳ್ಳಿಯಲ್ಲಿ ಸಪ್ಲೈ ಮಾಡ್ತಾರಲ್ಲ ಅವರೇ ಇವ್ರಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು, ಬರೋದು, ಕಳಿಸೋದು, ಅವ್ರಿಗೆ ವ್ಯವಸ್ಥೆ ಏನು ಬೇಕು ಅವರೇ ಮಾಡ್ತಾ ಇರೋದು. ಯಾಕಂದರೆ ಇವ್ರಿಗೆ ಹೇಳೋಕ್ಕೆ ನೈತಿಕತೆ ಇದೆ. ಹಳ್ಳಿ ಸಪ್ಲೈ ಮಾಡ್ತಿರೋದು ಅವರು. ಇವತ್ತು ಕುಡುಕುರ ತಾಲೂಕು ಮಾಡಿರೋದು ಇವರು. ಇದಕ್ಕೋಸ್ಕರ ಈ ಥರ ಹೇಳಿ ಅಪಪ್ರಚಾರ ಮಾಡಿದರು. ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಹಳ್ಳಿಯಲ್ಲಿ ಬೆಳಿಗ್ಗೆ 7-6 ಗಂಟೆಗೆ ಕೊಡೋಂಥ ಕೆಲಸ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಇವರೇ ಸೋತರದಾರರು, ಯಾರೋ ಶಾಸಕರೇ. ಇದಕ್ಕೆ ಪಾಪ ಜನ ಅವತ್ತೇನೋ ಗೊತ್ತಿಲ್ಲದೆ ಹೌದು ಬಿಡು ಇವ್ರು ಬಂದ ಹಿಂಗೆ ಅಂತೇಳಿ ಇವ್ರು ಯಾಕಂದ್ರೆ ಸಾಕಷ್ಟು ಹೋರಾಟ ಮಾಡಿದ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಸಾರಾಯಿ ಅಬಕಾರಿ ಇಲಾಖೆಯವರು ಇದನ್ನು ಕಠಿಣವಾಗಿ ಅದನ್ನು ಹಳ್ಳಿಗಳಲ್ಲಿ ತಡೆ ಕಟ್ಟದೆ ಹೋದರೆ
ನಾವು ಅಬಕಾರಿ ಇಲಾಖೆ ವಿರುದ್ಧನೂ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ, ಮತ್ತು ಶಾಸಕರ ವಿರುದ್ಧನೂ ಹೋರಾಟ ಮಾಡುವಂಥದ್ದು ಅನಿವಾರ್ಯ. 14ನೇ ತಾರೀಕು ಏಪ್ರಿಲ್ 14ನೇ ತಾರೀಕು ಇಡೀ ದೇಶಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಹೊರ ರಾಷ್ಟ್ರಗಳಲ್ಲೂ ಹಲವಾರು ರಾಷ್ಟ್ರಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ತಾಲೂಕು ಆಡಳಿತವನ್ನು ನಡೆಸುತ್ತಿರುವ ಶಾಸಕರು ತಮ್ಮ ಸ್ವಂತ ಕೆಲಸ ಕಾರ್ಯಕ್ಕೆ ಅಧಿಕಾರಕ್ಕಾಗಿಯೇ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆಗೆ ಬರದೇನೆ ಡೆಲ್ಲಿವರೆಗೂ ಹೋಗಿ ರಾಜಕಾರಣ ಮಾಡಲಿಕ್ಕೆ ಮತ್ತು ಅಧಿಕಾರ ಪಡೀಲಿಕ್ಕೆ ಹೋಗಿ ಡೆಲ್ಲಿಗೆ ಕೂತು ಅಂಬೇಡ್ಕರ್ ಜಯಂತಿಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂಥೇಳಿ ನಾನು ಸುಮ್ಮನೆ ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ನಿರ್ಲಕ್ಷ್ಯ ಮಾಡಿದ್ದು ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಗೋಪಾಲಕೃಷ್ಣ ಅವರು ಮಾಡಿದರೆ. ಅವರೊಬ್ಬರೇ ಅಲ್ಲ, ಈ ಥರದರು ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಕಾರಣ ನಿಮ್ಗೆ ಗೊತ್ತಿದೆ, ಅಂಬೇಡ್ಕರ್ ಅವರು ನೆಹರು ಅವರ ಮಂತ್ರಿಮಂಡಲದಲ್ಲಿ ಇದ್ದಾಗ, ಕಾನೂನು ಮಂತ್ರಿಯಾಗಿದ್ದಾಗ ಕೂಡ ಕಾಂಗ್ರೆಸ್ನವರು ಎಷ್ಟು ಅವರನ್ನು ತಿರಸ್ಕಾರ ಮಾಡಿದರು, ನೆಗ್ಲೆಕ್ಟ್ ಮಾಡಿದರು ಅನ್ನೋದು ಇಡೀ ದೇಶ ಪ್ರಪಂಚಕ್ಕೆ ಗೊತ್ತಿದೆ. ಆಗ ಒಂದು ಮಹಿಳೆಯರಿಗೆ ಸಮಾನತೆಯನ್ನು ಕೊಡೋ ಉದ್ದೇಶಕ್ಕೆ ಒಂದು ಆ್ಯಕ್ಟನ್ನು ಮಾಡಲಿಕ್ಕೆ ಲೋಕಸಭೆಯಲ್ಲಿ ಮಂಡನೆ ಮಾಡಿದಾಗ ಒಪ್ಪಿಗೆ ಕೊಡೋದಿಲ್ಲ. ಇದು ಒಂದೇ ಕಾರಣಕ್ಕೆ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೆ ಸಮಾನತೆಯನ್ನು ಕೊಡಲಿಕ್ಕೆ ನಾವು ತಯಾರಿಲ್ಲ ಅಂದಾಗ ಅಂಥ ಅಧಿಕಾರ ನನಗೆ ಬೇಡ ಅಂತೇಳಿ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. 1956ರಲ್ಲಿ ಅವರ ಆರೋಗ್ಯ ಹದಗೆಟ್ಟು ಅವರು ದೈವಜನರಾಗ್ತಾರೆ. ಆದರೆ ಅವತ್ತಿನ ಕಾಂಗ್ರೆಸ್ಸು ಅಂಬೇಡ್ಕರ್ ಅವರಿಗೆ ಡೆಲ್ಲಿಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಒಂದು ಸ್ಥಳವನ್ನು ಕೊಡಲ್ಲ. ಆ ಸ್ಥಳ ಕೊಡದೆ ಒಂದು ರಾಷ್ಟ್ರ ನಾಯಕರುಗಳು ತೀರ್ಕೊಂಡಂಥ ಸಂದರ್ಭದಲ್ಲಿ ಡೆಲ್ಲಿಲಿರುವಂಥ ಶವ ಸಂಸ್ಕಾರ ಮಾಡುವಂಥ ಸ್ಥಳ ತಾವೆಲ್ಲ ಯಾರು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಹಾಕಿ ಸ್ಮಾರಕಗಳನ್ನು ಮಾಡಿದ್ದಾರೆ ಇತರೆ ರಾಷ್ಟ್ರ ನಾಯಕರು ಸತ್ತಂಥ ಸ್ಥಳಗಳನ್ನು. ಆದರೆ ಅಂಬೇಡ್ಕರ್ ಅವರನ್ನು ಆ ಜಾಗದಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಡೋದಿಲ್ಲ. ಅದರ ಅರ್ಥ ಏನು? ಇವರು ಬೇರೆಯವ್ರನ್ನ ದೂಷಣೆ ಮಾಡ್ತಾರೆ, ಬೇರೆಯವರು ಜಾತೀಯತೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ನವರು ಪರಿಶಿಷ್ಟ ಜಾತಿ ಜನಾಂಗದವ್ರನ್ನ ತಮ್ಮ ವೋಟರ್ಸ್ ಅಂತ ಇಟ್ಕೊಂಡು ಅವರನ್ನು ನಾವೇ ಅವ್ರು ಉದ್ಧಾರ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಅಂಬೇಡ್ಕರ್ ಅಂತವ್ರನ್ನ ಈ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಂಥ ಸಂವಿಧಾನ ಶಿಲ್ಪಿಯನ್ನು ಅವಮಾನ ಮಾಡಿ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಜಗಜೀವನ್ ರಾಮ್ ಅವರು ಅವರ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ಅಂಬೇಡ್ಕರ್ ಅವರ ಶವವನ್ನು ಮಹಾರಾಷ್ಟ್ರಕ್ಕೆ ತಗೊಂಡೋಗಿ ಅಲ್ಲಿ ಶವ ಸಂಸ್ಕಾರವನ್ನು ಮಾಡ್ತಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಈ ದೇಶದ ದಲಿತ ಜನಾಂಗಕ್ಕೆ ಇವರು ಅವಮಾನ ಮಾಡೋದ್ರಲ್ಲಿ ಕಾಂಗ್ರೆಸ್ನವರೇ ಮೊದಲಿರು ಅಂತ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಗೆ ಇಡೀ ವರ್ಲ್ಡಲ್ಲಿ ಇವತ್ತು ನೀವು ನೋಡಿದರೆ ಕೆನಡಾ ದೇಶದಲ್ಲಿ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಏಪ್ರಿಲ್ ತಿಂಗಳ ಪೂರ್ತಿ ಇಡೀ ದೇಶಾದ್ಯಂತ ಕೆನಡಾ ದೇಶದವರು ಆಚರಣೆಯನ್ನು ಮಾಡ್ತಿದ್ದಾರೆ. ಇಡೀ ಒಂದು ತಿಂಗಳು ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಇಡೀ ತಿಂಗಳು ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾರೆ. ಹಾಗೆ ವಿಶ್ವದಾದ್ಯಂತ ಹಲವಾರು ರಾಷ್ಟ್ರಗಳಲ್ಲಿ ಅಂಬೇಡ್ಕರ್ನ ಗೌರವಿಸ್ತಾರೆ. ಕಾರಣ ಅವರ ಇದ್ವತ್ತು. ಯಾರಾದರೂ ನಮ್ಮ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 32 ಡಿಗ್ರಿಗಳನ್ನು ತಗೊಂಡಿದ್ರೆ ಅದು ಅಂಬೇಡ್ಕರ್ ಅವರು. 32 ಡಿಗ್ರಿಗಳನ್ನು ಪಡೆದಂಥವರು. ಮತ್ತು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ PhD ಮಾಡಿದವರು ಅಂಬೇಡ್ಕರ್. ಇವತ್ತಿನ ನಮ್ಮ ಸಂಸ್ಥೆ ಬ್ಯಾಂಕ್ಗಳಿದ್ದಾವೆ. ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕನ್ನು ಹಿಂದೆ ಖಾಸಗಿ ಬ್ಯಾಂಕ್ ಆಗಿದ್ದು, ಇಂದಿರಾ ಗಾಂಧಿ ಕಾಲದಲ್ಲಿ ರಾಷ್ಟ್ರೀಕೃತ ಹಲವಾರು ಬ್ಯಾಂಕ್ಗಳು ಮಾಡಿದ್ದಾರೆ. ಈಗ ಈ ಎಲ್ಲ ಬ್ಯಾಂಕ್ಗಳಿಗೂ ರಿಸರ್ವ್ ಬ್ಯಾಂಕ್ ಹೊಂದಿದೆ. ಆ ರಿಸರ್ವ್ ಬ್ಯಾಂಕನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣಕರ್ತರಾದವರು ಎಕನಾಮಿಕ್ಸ್ನಲ್ಲಿ PhD ಮಾಡಿದಂಥ ಅಂಬೇಡ್ಕರ್ ಅವರೇ ಕಾರಣ. ಆದರೆ ರಿಸರ್ವ್ ಬ್ಯಾಂಕಿನ ನೋಟ್ ಮುದ್ರಣದಲ್ಲಿ ಗಾಂಧೀಜಿ ಫೋಟೋ ಹಾಕಿದ್ದಾರೆ ಬಿಟ್ಟರೆ ಅಂಬೇಡ್ಕರ್ ಅವರ ಫೋಟೋ ಹಾಕಲಿಲ್ಲ. ಮತ್ತು ಅಂಬೇಡ್ಕರ್ ಅವರು ಜೀವಂತ ಇದ್ದಾಗ ಅಥವಾ ತೀರಿ ಹೋದಾಗ ಕಾಂಗ್ರೆಸ್ನವರು ಒಂದು ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡಲಿಲ್ಲ. ಆ ಭಾರತ ರತ್ನ ಪ್ರಶಸ್ತಿ ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಅಧಿಕಾರ ಬರಬೇಕಾದ್ದು. ಆ ಟೈಮ್ನಲ್ಲಿ ಅವರು
ಅವರಿಗೆ ಭಾರತ ರತ್ನ ಪುರಸ್ಕಾರ ಕೊಟ್ಟು ಗೌರವಿಸಿದ್ದಾರೆ. ಹೀಗೆ ಕಾಂಗ್ರೆಸ್ನ ಅವರು ಬರೀ ಓಲೈಕೆ ರಾಜಕಾರಣ ಮಾಡ್ಕೊಳ್ತಾ ದಲಿತರನ್ನ ಬಳಸ್ಕೊಂತ ಈ ಶಾಸಕರು ಮುಂದುವರಿಸ್ತಾರೆ ಬಂದಿದ್ದಾರೆ. ಅದೇ ಕಾರಣದಿಂದ ಅದೇ ಸಂಸ್ಕೃತಿಯಲ್ಲಿ ಬಂದಂಥ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರಿದಂಥ ಗೋಪಾಲಕೃಷ್ಣ ಅವರು ಕೂಡ ಈ ಕಾಂಗ್ರೆಸ್ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡಿದ್ರಿಂದ ದಲಿತ ನಮ್ಮ ಅಂಬೇಡ್ಕರ್ ಅವರ ಜಯಂತಿಗೆ ಭಾಗವಹಿಸದೆ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅವರನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಅವರು ಈ ದಲಿತ ಜನಾಂಗವನ್ನು ಅಥವಾ ಸಂವಿಧಾನಕ್ಕೆ ಅಪಚಾರ ಮಾಡಿದವರು ಇವರು ಕ್ಷಮೆ ಕೇಳಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ನಾನು ಯಾಕೆ ಅಂಬೇಡ್ಕರ್ ಜಯಂತಿಗೆ ಭಾಗವಹಿಸಲಿಲ್ಲ ಅಂತ ಸಕಾರಣ ಕೊಡಬೇಕು. ಮುಂದಿನ ದಿನಗಳಲ್ಲಿ ಹೀಗೆ ಆದರೆ ಅವ್ರ ವಿರುದ್ಧವಾಗಿ ನಾವು ಕರ್ನಾಟಕ ದಲಿತ ಸಮಿತಿ ವತಿಯಿಂದ ಅಥವಾ ಮತ್ತು ಪಕ್ಷದ ವತಿಯಿಂದ ಅವ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಬೇಕಾಗತ್ತೆ ಅಂತ ಈ ಸಂದರ್ಭ